ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಪರಿಶ್ರಮ ಫೌಂಡೇಶನ್ ಬೆಂಗಳೂರು ಇದರ ವತಿಯಿಂದ ನೀವು 5.0 ಅಖಿಲ ಕರ್ನಾಟಕ ವಿಶ್ವಕರ್ಮರಿಗೆ ಮಾತ್ರ ಅಂತ ಒಂದು ಪೋಸ್ಟರಲ್ಲಿ ಹಾಕಿದ್ದೀರಿ ಸರ್. ನನಗೆ ಈ ಕಾನ್ಸೆಪ್ಟ್ ನೋಡಿ ತುಂಬ ಖುಷಿಯಾಗಿದೆ. ನಾನು ಬೇರೆ ಒಂದು ಸಮುದಾಯದ ಹುಡುಗಿ ಆಗಿಟ್ಕೊಂಡು ನಿಮ್ಮನ್ನು 4ನೇ ಬಾರಿ ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ನಾನು ಕೇಳಿದಂಗೆ ನೀವು ನಡೆಸಿರುವಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಅಂತೂ ಇದ್ದೇ ಇರುತ್ತೆ. ಅದೇ ಥರ ಈ ಕಾರ್ಯಕ್ರಮದಲ್ಲಿ ಏನಾದರೂ ವಿಶೇಷತೆ ಇದೆಯೋ ಅಥವಾ ಇಲ್ವೋ ಅಂತ ಪ್ರಶ್ನೆ. ಖಂಡಿತ ಇದೆ ಮೇಡಮ್. ಯಾಕಂದರೆ ಈ ಒಂದು ವಿಚಾರ ನಾನು ಕೊನೆಯಲ್ಲಿ ಹೇಳಬೇಕು ಅಂತ ಹಾಗೆ ಇದನ್ನು ವಿಚಾರ ಇಟ್ಟಿದ್ದೀನಿ. ಇವತ್ತು ನಾನು ಇದನ್ನು ಅನೌನ್ಸ್ ಮಾಡ್ತಾಯಿದ್ದೀನಿ. ನಿಜವಾಗಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಒಂದು ಹೇಳ್ತೀನಿ ನಾನು. ಬಂಧುಗಳೇ, ಈ ಒಂದು ಕಾರ್ಯಕ್ರಮ ಮೂಲ ಉದ್ದೇಶ ಏನು ಕೇಳಿದರೆ, ಜನಾಂಗ ಉಳಿಯುವಿಕೆಗಾಗಿ ನಾನು ಮಾಡ್ತಿರೋ ಒಂದು ವಧುವರ ಮುಖಾಮುಖಿ ಭೇಟಿ ಕಾರ್ಯಕ್ರಮ ಮುನ್ಸೂಚನೆ ಕಾರ್ಯಕ್ರಮ. ಯಾಕಂದರೆ ಇವತ್ತು ಎಲ್ಲರೂ ಬ್ಯುಸಿ ಇದ್ದಾರೆ, ಟೈಟ್ ಶೆಡ್ಯೂಲು ಎಲ್ಲರದ್ದು ಲೈಫ್ ಸ್ಟೈಲು. ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಸಂಸ್ಕಾರ, ಕೆಲವೊಂದು ಸಂಸ್ಕಾರ, ಮದುವೆ ಇರ್ಬೋದು, ಇನ್ನೊಂದು ಮತ್ತೊಂದು ತುಂಬ ವಿಚಾರಗಳಿದೆ. ಅದರಲ್ಲಿ ಎಕ್ಸ್ಪೆಷಲಿ ಮುಖ್ಯವಾಗಿ ಮದುವೆಯೊಂದು ಸಂಸ್ಕಾರ ಕಾಲಕ್ಕೆ ಸರಿಯಾಗಿ ಆಗಲೇಬೇಕು, ಹಾಗೆ ವಂಶವೃದ್ಧಿನೂ ಆಗಲೇಬೇಕು. ಆಗಿಲ್ಲ ಅಂದರೆ ಮುಂದಿನ ಜನಾಂಗ ವಿಚಾರ ನಾವು ಉಳಿಸ್ಕೊಳ್ಳೋರಲ್ಲಿ ಕಷ್ಟ ಆಗುತ್ತೆ. ಉಳಿಸ್ಕೋಬೇಕು ಅಂದರೆ ಎಲ್ಲರೂ ಒಂದು ಮಟ್ಟದ ಯೋಚನೆ ಮಾಡಿ ತಮ್ಮ ವ್ಯವಹಾರದ ಮಧ್ಯದಲ್ಲಿ ನಾವು ಹಿಂದೂ ಧರ್ಮ, ಅದರಲ್ಲಿ ನಾವು ವಿಶ್ವಕರ್ಮರು, ನಮ್ಮ ಮಕ್ಕಳನ್ನು ಸರಿಯಾದ ಟೈಮಿಗೆ ಸಂಸ್ಕಾರ ಕಲಿಸ್ಬೇಕು, ಮದುವೆ ಮಾಡಬೇಕು, ಎಲ್ಲ ವಿಚಾರ ನಾವು ಇಟ್ಕೊಂಡೇ ನಾವು ಮುಂದೆ ಹೋಗಬೇಕಾಗತ್ತೆ. ಇವತ್ತೇನಾಗಿದೆ ಕೇಳಿದರೆ, ಒಂದು ಹುಡುಗಿಯರ ಸಂಖ್ಯೆ ಕಡಿಮೆ ಅಂತ ಹೇಳೋಕ್ಕಾಗಲ್ಲ, ಇದ್ದಾರೆ. ಆದರೆ ಹೆಸರು ಕೊಡೋಕ್ಕೆ ಯಾರೂ ಮುಂದೆ ಬರ್ತಾಯಿಲ್ಲ. ತಾವು ಹೆಣ್ಣೆತ್ತವರು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ತಮ್ಮ ಮಗಳನ್ನು ಹೆಸರು ಕೊಡೋ ವಿಚಾರದಲ್ಲಿ ಅವರನ್ನು ಪ್ರೋತ್ಸಾಹ ಕೊಡಬೇಕು. ನೀವು ಮುಂದೆ ಬರಬೇಕು, ಹೆಸರು ಕೊಡಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಕಾಣಬೇಕಂದ್ರೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಬರಬೇಕು. ಅಜೆಂಡಾ ಪ್ರಕಾರ ಬಂದಾಯಿತು. ಹುಡುಗಿಯರು 67 ಜನ ಹುಡುಗಿಯರು ಬಂದಿದ್ದಾರೆ. ಇನ್ನು ನನಗೆ 33 ಜನ ಹುಡುಗಿಯರು ಬಂದರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಮತ್ತೆ ಒಂದಷ್ಟು ಮನೆ ಬೆಳಗ್ತದೆ, ಜನಾಂಗ ಬೆಳೀತದೆ ಅನ್ನೋ ಉದ್ದೇಶ. ಹಾಗೆ ಮೇಡಮ್ ಕೇಳಿದಾಗೆ ಪ್ರಶ್ನೆಗೆ ಉತ್ತರ, ವಿಶೇಷತೆ. ಹೌದು, ಇಲ್ಲಿ ವಿಶೇಷತೆ ಇದೆ. ಏನು ಕೇಳಿದರೆ, ಈ ಒಂದು ಕಾರ್ಯಕ್ರಮಕ್ಕೆ ಎಸ್ಪೆಷಲಿ ಹುಡುಗಿಯರು ಮತ್ತು ಮಹಿಳೆಯರಿಗೆ ಈ ಪ್ರೋಗ್ರಾಮಿಗೆ ಒಂದು ವಿಶೇಷತೆ ಇಟ್ಟಿದ್ದೀನಿ. ಕಾರ್ಯಕ್ರಮ ಬಂದಾದ ಕೂಡಲೇ ಒಂದು ಫೀಡ್ಬ್ಯಾಕ್ ಲೆಟ್ರ್ ಕೊಡ್ತೀವಿ ನಾವು. ಈ ಒಂದು ಕಾರ್ಯಕ್ರಮದ ಫೀಡ್ಬ್ಯಾಕ್ ಬರಿಬೇಕು. ಹಾಗೆ ತಮ್ಮ ಮೊಬೈಲ್ ನಂಬರು, ತಮ್ಮ ಹೆಸರು ಬರಿಬೇಕು. ಒಂದು ಹುಂಡಿ ಇರುತ್ತೆ, ಹುಂಡಿಯೊಳಗೆ ಹಾಕಬೇಕು. ಕಾರ್ಯಕ್ರಮ ಏಪ್ರಿಲ್ 6ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆ ಶುರುವಾಗುತ್ತೆ, ಸಂಜೆ 5 ಗಂಟೆಗೆ ಮುಗಿಬೋದು. ಆ ಮುಗಿದ ತಕ್ಷಣ ಆ ಒಂದು ಹುಂಡಿಯಲ್ಲಿರುವ ಚೀಟಿಗಳನ್ನು ಎತ್ತಿ ಲಕ್ಕಿ ಡ್ರಾ ಮೂಲಕ ಆಯ್ಕೆ ಮಾಡ್ತೀವಿ. ಲಕ್ಕಿ ಡ್ರಾಯಲ್ಲಿ ಯಾರ ಹೆಸರು ಬರುತ್ತೆ, ಅದು ಮಹಿಳೆಯರ ಹೆಸರು ಬರ್ಬೋದು, ಇಲ್ಲ ಹುಡುಗಿ ಹೆಸರು ಬರ್ಬೋದು. ಅದೃಷ್ಟಶಾಲಿಗೆ ನಮ್ಮ ಒಂದು ಪರಿಶ್ರಮ ಫೌಂಡೇಶನ್ ಕಡೆಯಿಂದ, ಅಂದರೆ ಈ ಒಂದು ಗಿಫ್ಟ್ ಕೊಡಲಿಕ್ಕೆ ಕಾರಣಕರ್ತರು ನಮ್ಮ ಆತ್ಮೀಯರಾದ ಒಬ್ಬರು ಇದ್ದಾರೆ. ಅವರು ತಮ್ಮ ಹೆಸರು ಎಲ್ಲಿ ಹೇಳೋದು ಬೇಡ ಅಂತೇಳಿದ್ದಾರೆ. ಆ ಹೆಸರು ನಾನು ಕಾರ್ಯಕ್ರಮ ದಿನ ಹೇಳ್ತೀನಿ, ಇವಾಗ ಹೇಳೋದು ಬೇಡ ಅಂತೇಳಿದ್ದಾರೆ. ಈ ಒಂದು ಗಿಫ್ಟು ಸ್ಪಾನ್ಸರ್ಶಿಪ್ ಅವರೇ ಮಾಡಿದ್ದಾರೆ. ನಮ್ಮ ಆತ್ಮೀಯರು, ತುಂಬ ಆತ್ಮೀಯರು. 3 ಗ್ರಾಮ್ ಚಿನ್ನದ ನಾಣ್ಯ ಲಕ್ಕಿ ಡ್ರಾ ಆದ ಒಂದು ಮಹಿಳೆ ಇರ್ಬೋದು, ಹುಡುಗಿ ಇರ್ಬೋದು, ಅವತ್ತು ದಿನ ಸಂಜೆ ನಾವು ಕೊಡ್ತೀವಿ. ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಹಿಂದಿಂದ ಕೈ ಜೋಡಿಸಿದಿರಿ, ಪ್ರೋತ್ಸಾಹ ಕೊಟ್ಟಿದ್ದೀರಿ. ಇದರಲ್ಲಿ ಹೆಸರು ಕೊಟ್ಟವರು ಪ್ರತಿಯೊಂದು ಹುಡುಗರು ಫ್ಯಾಮಿಲಿ, ಹುಡುಗಿಯರ ಫ್ಯಾಮಿಲಿ ಖಂಡಿತ ಈ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಮ್ರವಾಗಿ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ವಿಶ್ವಕರ್ಮ. ಥ್ಯಾಂಕ್ ಯು.